ತಮಿಳುನಾಡಿಗೆ ಕಾವೇರಿ ನೀರು ಹರಿವು ಕಿಚ್ಚು ಬಹಳ ಜೋರಾಗಿ ನಡೀತಾ ಇದೆ. ಬೀದಿಗಿಳಿದ ಕರವೇ ನಾರಾಯಣಗೌಡ ಬಣ. ಸಿಡಬ್ಲ್ಯೂಆರ್ಸಿ ಆದೇಶ ಹಿಂಪಡೆಯುವಂತೆ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಫ್ರೀಡಂ ಪಾರ್ಕ್ನಲ್ಲಿ ನಾರಾಯಣಗೌಡ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ನೀರನ್ನ ಕೊಡಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೀದಿಗಿಳಿದು ಕರವೇ ನಾರಾಯಣಗೌಡ ಬಣ ಈಗ ಪ್ರತಿಭಟನೆ ಮಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಈ ಪ್ರತಿಭಟನೆ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ನಾರಾಯಣಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರನ್ನ ಕೊಡಲ್ಲ, ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಹರಿಸಬಾರದು, ನಮ್ಮ ರೈತರಿಗೆ ನೀರಿಲ್ಲ, ಅಂದ್ರೆ ಕರ್ನಾಟಕದ ರೈತರಿಗೆ ನೀರಿಲ್ಲ. ಸೊ ಈ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಾ ಇದೆ. ಸದ್ಯ ಬೆಂಗಳೂರಿನ ನಾನಾ ಭಾಗದಲ್ಲೂ ಕೂಡ ಇಂತಹ ಪ್ರತಿಭಟನೆ ಸಾಕ್ಷಿ ಆಗ್ತಾ ಇರುವಂತದ್ದು. ಮಲ್ಲೇಶ್ವರ, ಇನ್ನೊಂದು ಕಡೆ ಶ್ರೀರಂಗಪಟ್ಟಣ, ಮಂಡ್ಯದಲ್ಲಿ, ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ, ರಾಜ್ಯದ ನಾನಾ ಡಿಸ್ಟಿಕ್ ಅಲ್ಲೂ ಕೂಡ ಈಗಾಗಲೇ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದ್ ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಕೊಡಲ್ಲ, ನಮ್ಗೆ ಕುಡಿಯೋಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ನೀರು ಕೊಡೋಕೆ ಸಾಧ್ಯ ನಿಮ್ಗೆ ತಮಿಳುನಾಡಿಗೆ ಅಂತ ಹೇಳ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ. ಇನ್ನೊಂದು ಮಲ್ಲೇಶ್ವರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯನ್ನು ಕೂಡ ನೀವು ನೋಡ್ತಾ ಇರಬಹುದು. ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇನ್ನೊಂದ್ ಕಡೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನೀರು ಕೊಡಲ್ಲ ಎನ್ನುವಂತ ನಿಟ್ಟಿನಲ್ಲಿ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸದ್ಯ ಕರ್ನಾಟಕ ರಾಜ್ಯದಲ್ಲಿ ವಿಪರೀತವಾದಂತಹ ಪ್ರತಿಭಟನೆ ನಡೀತಾ ಇದೆ. ಕಾರಣ ಎಷ್ಟೇ, ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡಲ್ಲ ಅಂತ. ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ, ಎಲ್ಲೆಲ್ಲಿ ಪ್ರತಿಭಟನೆ ಆಗ್ತಾ ಇದೆ, ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ? ನಿಕೇಶ್, ಫ್ರೀಡಂ ಪಾರ್ಕ್ನಲ್ಲಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತಿದೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರು ಕೊಡಬಾರದು ಎಂಬುದು ಒಂದ್ ಕಡೆ ಈ ಒಂದು ಹೋರಾಟದ ಉದ್ದೇಶವಾಗಿದೆ. ನೋಡ್ತಿರಬಹುದು, ಸಾಕಷ್ಟು ಕರವೇ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸಿಡಬ್ಲ್ಯೂಆರ್ಸಿ ಅವೈಜ್ಞಾನಿಕ ಆದೇಶವನ್ನ ಹಿಂಪಡಿಬೇಕೆಂಬುದು ಒಂದ್ ಕಡೆ ಹೋರಾಟ ಸಹ ಮಾಡ್ತಿದ್ರೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಬಾರದು ಎಂಬುದು ಒಂದ್ ಕಡೆ ಒತ್ತಾಯವಾಗಿದೆ. ನೀರು ನಮ್ಮದು ನಿರ್ಧಾರ ಮುಖಾಂತರ ಒಂದ್ ಕಡೆ ಈಗ ಆಕ್ರೋಶ ಹೊರಹಾಕ್ತಿದ್ರೆ, ಒಂದು ವೇಳೆ ಸರ್ಕಾರ ಏನಾದ್ರೂ ತಮಿಳುನಾಡಿಗೆ ನೀರು ಬಿಟ್ರೆ ಉಗ್ರ ಹೋರಾಟ, ಕರ್ನಾಟಕ ಬಂದ್ ಮಾಡ್ತುವಂತ ಕೆಲ ಸಂಘಟನೆಗಳು ಈಗ ಹೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದಾರೆ. ಬೆಳಗ್ಗೆಯಿಂದ ನಾನಾ ಭಾಗದಲ್ಲಿ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಹೋರಾಟ ಸಹ ಮಾಡ್ತಿದ್ರೆ. ಸಾಕಷ್ಟು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮಾತಾಡಿಸ್ತೀನಿ. ಮೇಡಮ್ ನಮಸ್ತೆ. ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತಿದ್ರಿ. ಒಂದ್ ಕಡೆ ತಮಿಳುನಾಡಿಗೆ ಈಗ ಸರ್ಕಾರ ನೀರು ಬಿಡಕ್ಕೆ ಈಗ ಆದೇಶ ನೀಡಿದೆ ಸಿಡಬ್ಲ್ಯೂಆರ್ಸಿ, ಏನ್ ಹೇಳ್ತೀರಿ ಮೇಡಮ್ ಅಂತ? ಖಂಡಿತವಾಗಿಯೂ ಸರ್ಕಾರ, ಸಿಡಬ್ಲ್ಯೂಆರ್ಸಿ, ಕಾವೇರಿ ಸಮಿತಿ ಯಾವುದೇ ತೊಂದರೆ, ಆಪತ್ತು ಏನೇ ಆದ್ರೂ ಕೂಡ ಅದಕ್ಕೆ ಸರ್ಕಾರವೇ ನೇರವಣೆ. ಅದಕ್ಕೆ ಮುಂಚಿತವಾಗಿ ಸರ್ಕಾರವೇ ಎಚ್ಚೆತ್ಕೊಂಡು ಈ ಪ್ರಾಧಿಕಾರ ಸಮಿತಿಯನ್ನ ರಚನೆ ಮಾಡಿರುವ ನಿಯೋಗವನ್ನ ಕೈ ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾವೇರಿ ನದಿ ನೀರು ಹೋಗೋದಕ್ಕೆ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. 3500 ಕ್ಯೂಸೆಕ್ ನೀರು ಬಿಡಬೇಕಂತ ಆದೇಶ ಆಗಿದೆ. ಒಂದ್ ಕಡೆ ನಮ್ಮ ರಾಜ್ಯದ ಸಿಎಂ ಅವರು ಒಂದ್ ಕಡೆ ಮೀಟಿಂಗ್ ಸಹ ಮಾಡ್ತಿದ್ರೆ. ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ರಾಜ್ಯಕ್ಕೆ ಬರ್ತಿದ್ರೆ. ಮೇಡಮ್, ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಸ್ವಾಮಿ, ನಿಮ್ಗೇನ್ ಕೊಡ್ತಾರೆ? ನಮ್ಮ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ. ತಮಿಳುನಾಡು ಸಿಎಂ ಬರ್ಲಿ, ನಮ್ಮ ಮುಖ್ಯಮಂತ್ರಿಗಳು ಏನೇ ಮಾತಾಡಿದ್ರು ಕೂಡ ಅವತ್ತು ಕನ್ನಡಿಗರ ಪರವಾಗಿ ಆ ನಿರ್ಣಯ ಇರಬೇಕು. ಇಲ್ಲ ಅಂದ್ರೆ ಯಾವುದೇ ಸರ್ಕಾರ ಇದ್ರೂ ಕೂಡ, ಯಾವುದೇ ಮುಖ್ಯಮಂತ್ರಿಗಳಿದ್ರು ಕೂಡ ಕನ್ನಡಿಗರು ಅವರಿಗೆ ತಕ್ಕ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ. ನಿಕೇಶ್, ನೋಡಿ, ಸಾಕಷ್ಟು ಜನ ಇಲ್ಲಿ ಕರವೇ ಕಾರ್ಯಕರ್ತರು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ನೀರು ಬಿಡಬಾರದು, ಬಿಟ್ರೆ ಉಗ್ರವಾದ ಹೋರಾಟ, ಕರ್ನಾಟಕ ಬಂದ್ ಮಾಡ್ತವಂತ ಈಗ ಕೆಲ ಸಂಘಟನೆಗಳು ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ 80% ಮಳೆ ಇಲ್ಲ, ಹೀಗಾಗಿ ಡ್ಯಾಂಗಳಲ್ಲಿ ನೀರಿಲ್ಲ. ಮತ್ತೊಂದ್ ಕಡೆ ಏನಾದ್ರೂ ನೀರು ಬಿಟ್ರೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಎದುರಾಗಬಹುದು. ಯಾಕಂದ್ರೆ ಈಗ ಜಲಮಂಡಳಿ ಸಹ ಒಂದ್ ಕಡೆ ಕಾವೇರಿ ನಿಗಮಕ್ಕೆ ಪತ್ರ ಸಹ ಬರೆದಿದ್ದಾರೆ, ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಂತ. ಒಂದು ವೇಳೆ ಈ ಒಂದು 15 ದಿನ 3500 ಕ್ಯೂಸೆಕ್ ನೀರು ಬಿಟ್ರೆ ಮತ್ತಷ್ಟು ಕಷ್ಟ ಆಗಬಹುದು. ಹೀಗಾಗಿ ಸರ್ಕಾರ
ಒಂದು ಹನಿ ನೀರು ತಮಿಳುನಾಡಿಗೆ ಬಿಡಬಾರದು ಎಂಬುದು ಹೋರಾಟದ ಉದ್ದೇಶವಾಗಿದೆ. ಹೀಗಾಗಿ ಸರ್ಕಾರಕ್ಕೆ ಹೋರಾಟದ ಮುಖಾಂತರ ಎಚ್ಚರಿಕೆ ನೀಡುತ್ತಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.